ಜಗದೋತ್ಯೋದ್ಭೂತ ಮನ್ಮಂತರ ಸಕಲ ಸಾಮಂತರಾಯರಿಂದೊಡಗೂಡಿ ಮೆರೆಯುತ್ತಿರ್ಪರಾಜೇಶ್ವರ ಗುರುಕುಲ ಪ್ರಚಂಡ ದ್ವಾದಂಡ ಬಲಮಂಡಿತನಾದ ಗುರುಕುಲ ಪ್ರಚಂಡ ದ್ವಾದಂಡ ಬಲಮಂಡಿತನಾದ ಈ ಧೃತರಾಷ್ಟ್ರ ಕುಮಾರನಿಗೆ ಆಧಾರು ಸಾಟಿ ಸಹೋದರ ಸಹೋದರ ಕರ್ಣ ಮಾವ ಸೈನ್ಯ ಧೀರರೊಳು ಗನಗುಣ ನೆನೆಸೆ ಧೀರರೊಳು ಗನಗುಣ ನೆನೆಸಿ ಸೌರ ಚರಿತ ಸಾಮ್ರಾಜ್ಯದ ಸಿರಿಯ ಸೌರ ಚರಿತ ಸಾಮ್ರಾಜ್ಯದ ಸಿರಿಯ ಇರುತ್ತವು ಸುಖದಲ್ಲಿ ಧರೆಯಲ್ಲಿ ಬೋಳ್ವೆ ಇರುತ್ತವು ಸುಖದಲ್ಲಿ ಧರೆಯಲ್ಲಿ ಬೋಳ್ವೆ ಹೊಲರೆ ಮೆರೆವ ಸುಖದಿ ದರೆಯೋ ಹೊಲ ಬಲಿರೆ ಬಲ್ಲು ಸಾಹಸದಿಂದ ಹೊಲರೆ ಮೆರೆವ ಸುಖದಿ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ದುಶ್ಯಾಸನರ ಶಕುನಿಗಳಿವರ ದುಶ್ಯಾಸನರ ಶಕುನಿಗಳಿವರು ಹೆಂಬಲವೆನಗಿರ ದೊರೆಯಳು ಬಾಳ್ವೆ ಹೆಂಬಲವೆನಗಿರ ದೊರೆಯಳು ಬಾಳ್ವೆ ಪರಿ ಪರಿ ವಿಧದಲ್ಲಿ ದರೆಯಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ದರೆಯಲ್ಲಿ ಬಾಳ್ವೆ ಹೊಲರೆ ಮೆರೆವ ಸುಖದಿ ದರೆಯೋಳ್ ಹೊಲ ಹೊಲಿರೆ ಬಲು ಸಾಹಸದಿಂದ ಹೊಲರೆ ಮೆರೆವ ಸುಖದಿ ಸಾರಿ ಭುಜಬಲ ಪರಾಕ್ರಮ ತೋರಿ ಘನಗುಣ ಮುದವನ್ನು ಹಠ ಮಾಡಿ ಸಾರಿ ಭುಜ ಬಲ ಪರಾಕ್ರಮ ತೋರಿ ಘನಗುಣ ಮುದವನ್ನು ಹಠ ಮಾಡಿ ಹರಿಗಳ ತಳಗಳ ಫಲವನ್ನು ಮುರಿಯುತ್ತ ಹರಿಗಳ ಥಳಗಳ ಫಲವನ್ನು ಹರಿಗಳ ಥಳಗಳ ಫಲವನ್ನು ಮುರಿಯುತ್ತ ಹರಿಗಳ ಥಳಗಳ ಫಲವನ್ನು ಮುರಿಯುತ್ತ ಫಲರ ಮೆರೆವ ಸುಖದಿ ದೊರೆಯೋಳ್ ಫಲ ಬಲಿರೆ ಬಲು ಸಾಹಸದಿಂದ ಫಲರ ಮೆರೆವ ಸುಖದಿ ಫಲರ ಮೆರೆವ ಸುಖದಿ ಫಲರ ಮೆರೆವ ಛಲದಿ ಪಿತಾಮಹರಾದ ಭೀಷ್ಮರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ಆ ಪಾಂಡವರು ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಸಂಧಾನಕ್ಕಾಗಿ ಆ ಕೃಷ್ಣನನ್ನು ನಮ್ಮ ರಾಜ್ಯಸಭೆಗೆ ಕಳಿಸಿರುವಂತೆ. ಆ ಕೃಷ್ಣನು ನನ್ನ ಮನೆಗೆ ನೆಟ್ಟರಗಬಾರದೆ ಈ ದರಿದ್ರ ಜವಾಬ್ದಾರಿ ಆಶ್ರಯಿಸಿ ಇಂದು ನಮ್ಮ ಆಸ್ಥಾನಕ್ಕೆ ತೆರಳುವಂತೆ. ತಾತ, ಪಾಂಡವರ ರಾಯಭಾರಿಯಾಗಿ ಬರ್ತಿರುವ ಕೃಷ್ಣನಿಗೆ ಇದು ಸಮ್ಮತವೇ? ಹಾಗಾದ್ರೆ ದುರ್ಯೋಧನ ಯುದ್ಧವೂ ಸಿದ್ಧವೇ? ಯುದ್ಧ ಯುದ್ಧ ಯುದ್ಧಕ್ಕೆ ನಾವು ಸದಾ ಸಿದ್ಧ.
ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ಮೆದಿಸಿದವನೇ ಕಾಲಿಗೆ ಸಿಕ್ಕಿದ ಬೋಳಿಯಂತೆ ರಾಜ್ಯಗುಚ್ಚಾಗುವರು. ಸಹೋದರ ದುಶ್ಯಾಸನ, ಅಣ್ಣ, ಪಾಂಡವರ ರಣೆಟ್ಟನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ಮತ್ತಾರಿರುವರು ಅಣ್ಣ? ಅಂಗಾಧಿಪತಿಯಾದ ನಮ್ಮ ಕರ್ಣನಿಲ್ಲವೇ? ಸುಯೋಧನ, ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರೇ ಬೆಳೆದ ನಮಗೇಕೆ ಅದರ ಚಿಂತೆ? ಏನು ಪುರುಷೋತ್ತಮ? ಪುರುಷೋತ್ತಮ ಯಾರಿಗೆ ಪುರುಷೋತ್ತಮ? ಅದೋ ಪುರುಷೋತ್ತಮ. ರಾಜಾದಿ ರಾಜ ನಾನಿರುವಾಗ ಅವನಂತ ಪುರುಷೋತ್ತಮ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ ಚಿಕ್ಕಪ್ಪ, ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರದಲ್ಲಿ ನಾನೇನು ನಿಮ್ಮಿಂದ ತಿಳಿದುಕೊಳ್ಳಬೇಕೆ? ಸೋಕು ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಸಹೋದರ ದುಶ್ಯಾಸನ, ಅಗ್ರಜ, ಹಿರಿಯವನೆಂದು ಸುಮ್ಮನೆ ಕುಳಿತರೆ ಇವನು ಹೊರಟು ಇವತ್ತು ಮೀರುತ್ತಿರುವುದು. ಈಗಲೇ ಸಭೆಯಿಂದ ಹೊರದು ಬಿಡುವನನ್ನು. ಇದರ ಚಿಕ್ಕಪ್ಪ, ಅಣ್ಣನ ಮಾತಿಗೆ ಪ್ರತ್ಯುತ್ತರವನ್ನು ನೀಡುತ್ತಿರುವೆಯಾ? ನೀನು ಬಂದ ದಾರಿಯನ್ನೇ ಹಿಡಿಯುವುದು ಒಳ್ಳೆಯದು. ಇಲ್ಲವಾದಲ್ಲಿ ನನ್ನ ಈ ಗದಾದಂಡದಿಂದ ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಹಾಗಾದರೆ ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಆ ಭೀಮನು ನಿನ್ನ ತೊಡೆಯನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡಿದಾಗ ನಿನ್ನನ್ನು ರಕ್ಷಿಸಲು ಈ ಬಿಲ್ಲನ್ನು ಸುರಕ್ಷಿತವಾಗಿಟ್ಟಿದ್ದನು. ಆದರೆ ಇದರಿಂದ ಯಾವ ಪ್ರಯೋಜನ? ಪ್ರಮಾದವಾಯಿತು, ಪ್ರಮಾದವಾಯಿತು. ಸುಯೋಧನ, ಎಂತಹ ಕೆಲಸವನ್ನು ಮಾಡಿದೆ? ಪರಮ ಪೂಜ್ಯರಾದ ವಿದುರನನ್ನು ನಿಂದಿಸಿ ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಒಂದು ಬಿಲ್ಲಿನ ಸಹಾಯವನ್ನು ಕಂಡುಕೊಂಡೆಯಲ್ಲ ಮಿತ್ರ. ಮಿತ್ರ ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ದೂರದೋಳ್ ಪಾರ್ಥನ ಶಿರವಂ ತೊರಿದೋ ದೂರದೋಳ್ ಪಾರ್ಥನ ಶಿರವ ತೊರೆದು ಧರಣಿಗುಳ್ಳಿಪೆ ಎನ್ನುತ್ತ ಶಪಥವಂ ನಾಂತೋ ಕರ್ಣ ಕರ್ಣ ಮಹೇಶ್ವರ ಕುವರರಂ ಮೆಚ್ಚಿಸಿ ವರ ಮಹೇಶ್ವರ ಕುವರರಂ ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸಮರಿಯರೆ ಕರ್ಣ 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 ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಕೂಡ ಬೆದರಿದೆಯ ಕರ್ಣ. ಇಂತಹ ಒಂದು ಬಿಲ್ಲು ಮುರಿದು ಹೋದರೆ ಏನಾಯ್ತು ಕರ್ಣ? ಇಂತಹ 100,000 ಬಿಲ್ಲುಗಳು ನನ್ನ ಅರಮನೆಯ ಶಸ್ತ್ರಾಗಾರದಲ್ಲಿರುವುದು. ಇದಕ್ಕೋಸ್ಕರ ಎಷ್ಟು ಚಿಂತೆ ಮಿತ್ರ. ಬಾ, ಪೀಠವನ್ನು ಅಲಂಕರಿಸು. ಈಗಲೂ ಎಲ್ಲರೂ ಕೇಳಿರಿ, ಆ ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವ ಕೃಷ್ಣನಿಗೆ ಎದ್ದು ಸಭೆಯಲ್ಲಿ ಯಾರಾದರೂ ನಮಸ್ಕರಿಸದೆ ಆದರೆ ಅವರನ್ನು ಸಭೆಯಿಂದ ಅದು ಹೊರದೂಡಲಾಗುವುದು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೇನಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧಪಡಿಸಿರುವೆಯಾ? ಪಟ್ಟಿ ಸಿದ್ಧವಾಗಿದೆ ಅಣ್ಣ. ಎಲ್ಲಿ ತೆಗೆದುಕೊಂಡು ಬಾ. ಆ ಕೃಷ್ಣನು ಬರುತ್ತಿರುವ ವೇಳೆ ನಾನು ಅದನ್ನು ನೋಡಿಕೊಂಡೇ ಕುಳಿತುಕೊಳ್ಳುತ್ತೇನೆ.
ನಾನು ರಾಜ್ಯಸಭೆಗೆ ಬಂದಾಗ ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಈ ಮಧೋನ್ಮತ್ತನಾದ ದುರ್ಯೋಧನನು ನನ್ನನ್ನು ಕಂಡರೂ ಸಹ ಕಾಣದಂತೆ ಕುಳಿತಿರುವನು. ಇರಲಿ, ನನ್ನ ಎಡಗಾಲಿನ ಉಂಗುಷ್ಟದಿಂದ ಈ ಭೂಮಿಯನ್ನು ಸ್ಪರ್ಶಿಸಿ ಆತನೇ ತನ್ನ ಪಾದದಡಿಯಲ್ಲಿ ಬಂದು ಬೀಳುವಂತೆ ಮಾಡುತ್ತಾಳೆ. ಜಾಗೃತಳಾಗೂ ನನ್ನ ಯೋಗಮಾಯಿ. ವೀರಾದಿ ವೀರನಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರುತ್ತಿದ್ದೀನಲ್ಲ ಭಾವ. ಕೃಷ್ಣ, ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಡಬೇಡ. ನೀನು ದೂತನು. ನಿನ್ನಲ್ಲಿ ದೂತನ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸ ಮಾತ್ರಕ್ಕೆ ಹೆಮ್ಮೆ ಬಿಡಬೇಡ. ನೀನು ದೂತನು. ದೂತನನ್ನು ಸತ್ಕರಿಸುವುದು ಕ್ಷತ್ರಿಯ ಧರ್ಮ. ಇದೋ ರಾಜಸ್ಥಾನದ ಪೀಠ ಇರುವುದು, ಅಲಂಕರಿಸು. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಗೊತ್ತಾಯ್ತು. ಅವರಲ್ಲಿ ರಾಜನರ್ತಕಿಯನ್ನು ಬರಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಶಾಪ ವಿದ್ಯೆಯ ಬಲ್ಲ ಕರುಣನ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಹರ, ಶಾಪ ವಿದ್ಯೆಯ ಬಲ್ಲ ಕರುಣನ ಪರಮಾಪ್ತ, ಸೋದರ ಮಾವನ ಹಿತ ಚತುರ, ಕೌರವೇಶ್ವರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ.
ಸಹೋದರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಸಹೋದರ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಸಹೋದರ ಹರಿ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಕೊಳಲನಾದದಿ ಜಗವನೆಲ್ಲ ಮರುಳುಗೊಳಿಪ ಕೊಳಲನಾದದಿ 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 ಜಗದ ಜನರ ಮರುಳುಗೊಳಿಪ ಕೃಷ್ಣ ಮುರಾರಿ ಹರಿ ನಿನಗೆ ಈ ನರ್ತಕಿಯರ ನಮನಗಳು ಹರಿ ನಿನಗೆ ಈ ನರ್ತಕಿಯರ ನಮನಗಳು ನರ್ತಕಿ ಎತ್ತ ಬಾ. ಏನೊಂದು ಹೇಳಿದ ಮತ್ತೊಂದು ಸಾರಿ ಹೇಳು. ಅಪರಾಧವಾಯಿತು ಪ್ರಭು, ಅಪರಾಧವಾಯಿತು.
ಭೀಮನಿಗೆ ಅಡುವೈರಿ ನಮ್ಮ ಹಸ್ತಿನ ಕುಲದೊಡೆಯ ಗದದಾರಿ ಭೀಮನಿಗೆ ಕಡುವೈರಿ ನಮ್ಮ ಹಸ್ತಿನ ಕುಲದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಕುರುವಂಶ ಕುಲ ತಿಲಕ ಕುರುವಂಶ ಕುಲ ತಿಲಕ ಛಲದಂಕ ಮಲ್ಲ ಕುರುವಂಶ ಕುಲ ತಿಲಕ ಛಲದಂಕ ಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ತೀರ ಕರುಣಾಳು ಕುರುಭೂಪ ರಾಜೇಶ್ವರ ತಕದಿವಿ ತಕಜರ ತಕದಿವಿ ತಕಜರ ತಕದಿವಿ ತಕಜರ ತಕ್ಕೆಟ ಜಂ ತರಿತಾಂ ತಜಂ ತರಿತಾ ತದಿಗಿಂಡ ತಂತ ದಿಂಗೇಣ ತದಿಗಿಂಡ 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 ತಕ್ಕೆಟ ಜಂ ತರಿತಾಂ ತಜಂ ತರಿತಾ ತದಿಗಿಂಡ ತಂತ ದಿಂಗೇಣ ತದಿಗಿಂಡ 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 ತಕ್ಕೆಟ ಜಂ ತರಿತಾ ತಜಂ ತರಿತಾ ತದಿಗಿಂಡ ತಂತ ದಿಂಗೇಣ ತದಿಗಿಂಡ 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 ತದಿಗಿಣ್ಣತಂ 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 ತದಿಗಿಣ್ಣ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಯಾರಲ್ಲಿ ರಾಜನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಲೇಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕೃಷ್ಣ, ನೀನಿನ್ನು ಬಂದ ಸಮಾಚಾರವನ್ನು ತಿಳಿಸಬಹುದು. ಆಗಬಹುದು ದುರ್ಯೋಧನ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷರೇ, ಆಲಿಸಿರಿ. ಆಲಿಸಿರಿ ನೀವು ಕುರು ಪಿತಾಮಹರೇ, ಆಲಿಸಿರಿ ನೀವು ಕುರು ಪಿತಾಮಹರೇ, ನಂದ ಗೋವಿಂದನ ಅಭಿವಂದನೆಯ ಶಾಂತಿ ಸಹೋದರರು ಸಹನೆ ಬಾಳಲು, ಶಾಂತಿ ಸಹೋದರರು ಸಹನೆ ಬಾಳಲು, ಶಾಂತಿ ಸಂಧಾನವನ್ನು ಕಾಳು ಎಸೆರುವರು. ಶಾಂತಿ ಸಂಧಾನವನ್ನು ಕಾಳು ಎಸೆರುವರು. ಆಲಿಸಿರಿ ನೀವು ಗುರು ಪಿತಾಮಹರೇ, ನಂದ ಗೋವಿಂದನ ಅಭಿವಂದನೆಯ ಪಾಂಡು ಸುತರು
ಎನ್ನ ಕಳುಹಿದ ಪರಿಯ ಪಾಂಡು ಸುತರು ಎನ್ನ ಕಳುಹಿದ ಪರಿಯ ಮುಂದಿಡುವೆನು ನಾ ಸಂಧಿಯ ಪರಿಯ ಮುಂದಿಡುವೆನು ನಾ ಸಂಧಿಯ ಪರಿಯ ಒಂದಾಗಿ ಬಾಳುವ ಭಾವವ ಬಯಸಿ ಒಂದಾಗಿ ಬಾಳುವ ಭಾವವ ಬಯಸಿ ಸಂದೇಶವನ್ನು ಕಳುಹಿಸಿರುವರು ಸಂದೇಶವನ್ನು ಕಳುಹಿಸಿರುವರು ಆಲಿಸಿರಿ ನೀವು ಮಹರೇ ನಂದ ಗೋವಿಂದನ ಅಭಿವಂದನೆಯ ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷರೇ, ಆಲಿಸಿರಿ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ ಕಾರ್ಯ ವ್ಯವಸ್ಥೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ತೀರ್ಪು ಕೊಡಬೇಕಾಗಿದೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಆ ರೀತಿ ಮಾಡದಿದ್ದರೆ ನೀವು ಮುಂದೆ ಆಗಬಹುದಾದ ಅನರ್ಥಗಳೆಲ್ಲ ಕಾರಣರಾಗುವಿರಿ. ಈಗ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯರ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಲ್ಲದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಈ ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲೇ ಕಾರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಆ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದ್ರಲ್ಲವೇ? ಈಗ ನಿಮ್ಮ ವಾಗ್ದಾನವು ಮುಗಿದಿದೆ. ಪ್ರತಿಜ್ಞೆಯಂತೆ ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದ್ದೀರಾ? ನೀವು ಅವರ ಮೇಲೆ ದೀರ್ಘ ವೈರಾಗ್ಯವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷ ಗೃಹದಾನ, ಕಪಟದೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ಸಭೆಯಲ್ಲಿ ದ್ರೌಪದಿಗಾದ ಮಾನಭಂಗ, ಈ ಎಲ್ಲ ಮಹಾಪಾಪಗಳನ್ನು ಮನ್ನಿಸಿ ನ್ಯಾಯವಾಗಿ ತಮಗೆ ಬರಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಮಾಧಾನದಿಂದ ಪ್ರಯತ್ನಿಸಿರಿ. ಧೃತರಾಷ್ಟ್ರ ರಾಜೇಂದ್ರ, ಇದುವರೆಗೂ ನೀನು ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಗಳಾಗಿ ಇಟ್ಟಂತೆ ಮುಂದೆ ಸಹ ನೀನು ಇಡುವೆ. ಆದರೆ ನೀನು ಅಪಾರ ದುಃಖಕ್ಕೀಡಾಗುವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಮಾಡಿಕೊಡಬೇಡ. ಕೌರವರಂತೆ ಪಾಂಡವರು ನಿನಗೆ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಅವರು ತನ್ನ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ನಾನಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳಲು ಅವಶ್ಯಕತೆಯಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ
ಪ್ರಿಯಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿರೋಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ದುರ್ಯೋಧನ ಆ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು ಕುಮಾರ, ವಿಷವಾಗುವುದು. ಬೇಡ ಬೇಡವೋ ಈ ಪರಿ ಬೇಡುವುದು, ಬೇಡ ಬೇಡವೋ ಈ ಕೃಷ್ಣನ ಪರಿಯನ್ನು ಮನದಳು ಲಾಲಿದು. ದುರ್ಯೋಧನ ಕೃಷ್ಣನ ಪರಿಯನ್ನು ಮನದಳು ಲಾಲಿದು. ಪಾಂಡವರನ್ನು ನಿಂದಿಸ ಬೇಡ, ಬೇಡ ಬೇಡವೋ, ಬೇಡ ಬೇಡವೋ. ಕುಮಾರ, ಪಾಂಡವರು ನೀವು ಸಹೋದರರಲ್ಲವೇ? ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಸಂತೈಸು. ಆದರೆ ನನ್ನದೊಂದು ಮಾತನ್ನಾದರೂ ಹೇಳುವೆನು ಕೇಳು. ನಿನ್ನ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಬೇಡ. ಈ ಭೀಷ್ಮ ದ್ರೋಣಾದಿಗಳು ನಿನಗೆ ಈ ಯುದ್ಧಾಭ್ಯಾಸವನ್ನು ಕಲಿಸಿದಂತಹ ಗುರುಗಳು. ಹೆಚ್ಚಿಗೆ ಹೇಳಲು ಶಕ್ತನಲ್ಲ. ಯೋಚಿಸು ಕುಮಾರ, ಯೋಚಿಸು. ಯೋಚಿಸುವೆನು. ದುರ್ಯೋಧನ, ಆಚಾರ್ಯರೇ, ದುಡುಕಿ ನುಡಿದರೆ ಕೆಡವೆ ಬರಗಳು ಹಠವು ಏಕೆ ಕುವರ ನಿನಗೆ ದುಡುಕಿ ನುಡಿದರೆ ಕೆಡವೆ ಬರಗಳು ಹಠವು ಏಕೆ ಕುವರ ನಿನಗೆ. ಶಾಂತಿ ತಾಳು ಮನದಿ ನೀನು, ಶಾಂತಿ ತಾಳು ಮನದಿ ನೀನು. ದುಡುಕಿ ನುಡಿದರೆ ಕೆಡವೆ ಬರಗಳು ಹಠವು ಏಕೆ ಕುವರ ನಿನಗೆ. ದುರ್ಯೋಧನ, ಕೆಲ ಇತನುಡಿಗಳನ್ನು ಕೇಳು. ಈ ಸಿರಿ ಸಂಪತ್ತು ಶಾಶ್ವತವಲ್ಲ. ಮನಸ್ಸಿಗೆ ತಿಳಿಯುವಷ್ಟು ಭೂಮಿ ಎಂದಾದರೂ ಆ ಪಾಡರು ಕೊಡು. ಈ ಅಭಿಮತವೇ ನನ್ನ ಅಭಿಮತ. ಆಚಾರ್ಯರೇ, ತಾನೆಯ ವಿನಯ ಆಲಿಸು ನೋಡೆಯ ತಾನೆಯ ನೀಲ ಮೂರ್ತಿ ಕೃಷ್ಣನ ನೋಡಿಯ ಹರಸಿದವರ ವರ ಪಾಂಡವರ ಕರಸಿದವರ ವರ ಪಾಂಡವರ ಕರಸಿ ಗರಿಸಿ ರೈ ಸಾವೋದರ ಕರಸಿ ಗರಿಸಿ ರೈ ಸಾವೋದರ ಕರಸಿ ಗರಿಸಿ ರೈ ಸಾವೋದರ ಆಲಿಸು ನುಡಿಯ ತನೆಯ ಇಂದ ಮೂರ್ತಿ ಕೃಷ್ಣನ ನುಡಿಯ. ವಸ್ತ ಕುಮಾರ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವೂ ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನನೇ ತನಕರಿಗೆ ಸಂತೋಷ ಉಂಟು ಮಾಡು. ಗುರು ಬಂಧು ಬಾಂಧವರ ರಕ್ತಪಾತದಿಂದ ಈ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ದುರ್ಬೋಧನೆಗೆ ಕಿವಿ ಕೊಡಬೇಡ. ಚೆನ್ನಾಗಿ ವಿಚಾರಿಸು ಕೌರವೇಶ್ವರ. ತಂದೆಯೇ, ಯೋಚಿಸುವೆನು. ದುರ್ಯೋಧನ,
ಯಾರು? ವಿದುರ ಚಿಕ್ಕಪ್ಪನವರು. ಹ, ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರೋ? ನಡೆಯಲಿ ವಿದುರ, ನಿನ್ನ ಅರಣ್ಯ ರೋದನವು. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವರು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಕುಮಾರ ದುರ್ಯೋಧನ, ಯೌವನ ಗರ್ವದಿಂದ ನೀನು ಗರ್ಭಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚುವಾಗಿವೆ. ನನ್ನ ಹಿತೋಪದೇಶವು ನಿನಗೆ ಕೇಳುತ್ತಿಲ್ಲ. ಆದರೂ ಹೇಳುವನು ಕೇಳು. ಈ ನಿನ್ನ ತಂದೆ ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಇವರೆಲ್ಲರೂ ಹೇಳಿರುವುದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಯಾರಿಗೂ ಶಾಶ್ವತವಲ್ಲ. ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಆದರೆ ನಿನ್ನ ಇಚ್ಛೆಯಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ವಿದುರ ಚಿಕ್ಕಪ್ಪ, ಈ ಮಾತುಗಳನ್ನು ಓ ಪಾಂಡವರಿಗೆ ಹೇಳಲ್ಲ ಏಕೆ? ಕೃಷ್ಣನಿಗಾಗಲಿ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದ್ದೀರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಬಲು ಶ್ಲಾಘನೀಯವಾಗಿ ಮುಗಿಸಿದೆ ಎಂದು ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಅಲ್ಲ ಈ ಛಲದಂಕಮಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟತ್ವ. ಅವನನ್ನು ಮೊದಲೇ ಬಲ್ಲನು. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ ಅಲ್ಲವೇ? ಹಾಗಲ್ಲ, ಕೇಳು. ಹೇಳು. ಈ ಚಲದಂಕ ಮಲ್ಲನನ್ನು ಸದಪಡಿಯಬೇಕೆಂದನಲ್ಲವೇ ಅವನಿಂದ ಹೊಟ್ಟೆಭಾಗ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಅವನಿಂದ ಹೇಳಿ ಪಾರ್ಥ. ಅದು ಅದು ದುರಂಕಾರ, ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಬಡ್ಡಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜಾಪದಕೆಯನ್ನು ಆಳಿಸುವ ಯೋಜನೆ ಮಾಡುತ್ತಿರುವಲ್ಲವೇ ಅದು ದುರಾಶ. ಹೆಚ್ಚೇನು ಕೃಷ್ಣ, ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಎಮ್ಮಗೊಳ್ಳುತ್ತಿರುವಲ್ಲವೇ ಅವರನ್ನ ಹೇಳಿ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವೋರೇ ಏನೇ ಹೇಳಿದರು ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ದ್ವೇಷ ಜ್ವಾಲೆಯು ಇಂತಹ ಯುದ್ಧ ಬೇರುಗಳಿಂದ ಶಾಂತವಾಗುವುದಿಲ್ಲ ಅಣ್ಣ, ಶಾಂತವಾಗುವುದಿಲ್ಲ. ಕೃಷ್ಣ, ಅದೇನ್ ಬಲ್ಲೆ ಕೃಷ್ಣ ವಿಚಾರ? ವೈರಿ ಪಾಂಡವರ ಹೊಗಳುತ್ತ ನೀನು ಅದೇನ್ ಬಲ್ಲೆ ಕೃಷ್ಣ ವಿಚಾರ? ಪಗಡೆಯಾಟದಲ್ಲಿ ಸೋತು ಹೋದರು, ಪಗಡೆಯಾಟದಲ್ಲಿ ಸೋತು ಹೋದರು. ಹಣವಿಲ್ಲದೆ ಅರ್ಧ ರಾಜ್ಯವ, ನ್ಯಾಯವಿಲ್ಲದೆ ಅರ್ಧ ರಾಜ್ಯವ ಕೇಳಲು ಕಳಿಸಿದರಲ್ಲವೇ ನಿನ್ನ,
ಕೇಳಲು ಕಳಿಸಿದರಲ್ಲವ ನಿನ್ನ ಅದೇನ್ ಬಲ್ಲೆ ಕೃಷ್ಣ ವಿಚಾರ ಹೇಳಿ ಪಾಂಡವರ ಹೊಗಳುತ್ತ ನೀನು ಅದೇನ್ ಬಲ್ಲೆ ಕೃಷ್ಣ ವಿಚಾರ. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ಇದೋ ನನ್ನ ಈ ಗದಾದಂಡದಿಂದ ತಕ್ಕ ಶಾಸ್ತಿಯಾದೀತು. ಎಚ್ಚರ. ಪ್ರಚಂಡಾತ್ಮಕ ಪ್ರಚಂಡಾತ್ಮಕ ಪಾಂಡವೋತ್ತರರೆದುರೇ ಎದುರೇ ಎನ್ನೆದುರೇ ಪ್ರಚಂಡಾತ್ಮಕ ಪ್ರಚಂಡಾತ್ಮಕ ಪಾಂಡವೋತ್ತರರೆದುರೇ ಎದುರೇ ಎನ್ನೆದುರೇ ಅದಮ ಪಾಂಡವರ ಸಿಗಿದು ಬಗೆದುನ ಅದಮ ಪಾಂಡವರ ಸಿಗಿದು ಬಗೆದುನ ಬಲಿಯಂಗರುಳೇ ಅದಮ ಪಾಂಡವರ ಸಿಗಿದು ಬಗೆದುನ ಬಲಿಯಂ ಕೊಡುವೆ ಮೋಗಿಲಿಗೆ ರುಂಡ ಮುಂಡಗಳ ತುಂಡು ದೈವೆ ರುಂಡ ಮುಂಡಗಳ ತುಂಡು ದೈವೆ ಪ್ರಚಂಡಾತ್ಮಕ ಪ್ರಚಂಡಾತ್ಮಕ ಪಾಂಡುಪುತ್ರರೆದುರೇ ಎದುರೇ ಎದುರೇ ಕೃಷ್ಣ ಆತ್ಮಗೌರವಕ್ಕೆ ಹಾನಿ ತಂದೊಡುವ ದ್ರೋಹಿ, ನೀನು ಬಂದ ದಾರಿಯನ್ನೇ ಹಿಡಿದರೆ ಒಳ್ಳೆಯದು. ಇಲ್ಲವಾದರೆ ಈ ನನ್ನ ಗದೆಯಿಂದ ಅನರ್ಥವಾಯಿತು. ಎಚ್ಚರ ಕೃಷ್ಣ, ಎಚ್ಚರ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ಹಗೆತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಈ ವೃದ್ಧರಿಗೆ ಸ್ವಾಭಾವಿಕವಾದದೇ ಹೊರತು ನಮ್ಮಂಥ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಾಗ್ಯಕ್ಕೆ ನಿನ್ನ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲಿಸುವೆಯ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಕರ್ಣ, ವಾಸುದೇವ, ಏನ್ ಹೇಳುತ್ತಿರುವೆ? ನಿನ್ನ ಪ್ರಾಣಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ? ಸಲ್ಲದು ಯದುಪತಿ, ಸಲ್ಲದು. ಕೃಷ್ಣ, ಸಲ್ಲದು ನಿನಗೆ ಮಾಧವನೇ, ಸಲ್ಲದು ನಿನಗೆ ಮಾಧವನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ಮಾಧವನೇ, ವಲ್ಲಭನೇ. ಪಾಂಡು ತನಯರ ಹಿತವನ್ನು ಬಯಸುತ್ತ ಪಾಂಡು ತನಯರ ಹಿತವನ್ನು ಬಯಸುತ್ತ ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಸಲ್ಲದು ನಿನಗೆ ಮಾಧವನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ಮಾಧವನೇ, ಮಾಧವನೇ. ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕಪಟ ನಾಟಕ ಸೂತ್ರಧಾರೆ, ಕಪಟ ನಾಟಕ ಸೂತ್ರಧಾರೆ, ಹಠವಂತರು ನಾವು, ಹಠವಂತರು ನಾವು, ಹಠವಂತರು ನಾವು,
ದಿಟವಿದು ಕೇಳೋ ಕೃಷ್ಣ ಹಠವಂತರು ನಾವು ದಿಟವಿದು ಕೇಳೋ ದುರದಳು ಪಾಠದ ಶಿರ ಕಡೆ ಕೇಳುವೆ ವಾಸುದೇವ ದುರದಳು ಪಾಠನ ಶಿರ ಕಡೆ ದೇಳುವೆ ಸಲ್ಲದು ನಿನಗೆ ಮಾದರನೆ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಮಾದರನೇ ಪಾಮ ವಲ್ಲಭನೇ ವಾಸುದೇವ ಕರ್ಣ, ನಿನ್ನ ಪ್ರಾಣಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ? ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಪ್ರಭು ಕೌರವೇಶ್ವರನಿಗೋಸ್ಕರ ನನ್ನ ತನು ಮನ ಧನವನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೆ ಭಲೆ ರಾಜಿಪ, ಈ ನಿನ್ನ ಕಟುವಾದ ಬಿರುನುಡಿಗಳಿಂದ ಕೃಷ್ಣನ ಕಂಠವೇ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಭಾರತ ಭೂಮೀಶ ಜಯಿಸಿ ದುರಾಶಾ, ಭಾರತ ಭೂಮೀಶ ಜಯಿಸಿ ದುರಾಶಾ, ಸಾಹಸ ಶೌರ್ಯ ಸಾಹಸ ವಿರಾಜಿಸುವ ಸಹೋ ನಿರಾಕರಿಸದಿರೈ ಭಾರತ ಭೂಮೀಶ. ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ, ಧರೆಯಳಿಂತು ಖ್ಯಾತಿ ಪಡೆ, ಧರೆಯಳಿಂತು ಖ್ಯಾತಿ ಪಡೆಯಾಗು ವೀರ ಭಾರತ ಭೂಮೀಶ ಜಯಿಸಿ ದುರಾಶ, ಜಯಿಸಿ ದುರಾಶ. ವೈರವನೆ ನೀಗಿ ಸೈರಣೆಯ ತಾಳಿ, ವೈರವನೆ ನೀಗಿ ಸೈರಣೆಯ ತಾಳಿ, ಬಾಳೈ ಬಲು ಧರ್ಮ ನುರಿದ ಸುಗುಣ ಚರಿತ ಕರುಣ ಭರಿತ ಹೊರಗುಣ ಇತನೆನಿಸಿ ಹೊರೆ ದರೆಯ ಭಾರತ ಭೂಮೀಶ ಜಯಿಸಿ ದುರಾಶ, ಜಯಿಸಿ ದುರಾಶ, ಜಯಿಸಿ ದುರಾಶ. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು. ಈ ನಿನ್ನ ಗುರಿ ಹಿರಿಯರು, ಬಂಧು ಬಾಂಧವರು, ಸಹೋದರರು, ಮಿತ್ರರು, ಇವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡುವೆ. ಸುಯೋಧನ, ಪಾಂಡವರು ನಿನ್ನ ತಂದೆ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಶಾಂತಿ ಮಮತೆ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವೊಂದು ಹೊಂದುವೆ. ಶತ್ರುಗಳು ತಲಬಾಗಿಲಿನಲ್ಲಿ ಕ್ಷಮಾಭಕ್ಷೆಯನ್ನು ಬೇಡುವರು. ಮಿತ್ರರು ಪುಳಿಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲನ್ನು ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಏನದು? ಸಂಧಿಗೆ ಸಮ್ಮತಿಸು. ಪಾಂಡವ ವಿಜಯ್ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಿನ್ನವರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ. ಓಹೋ, ಮುಂದೊದಗುವ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ
ನಿನ್ನಲ್ಲಿ ಶಾಂತಿ ಭಿಕ್ಷೆ ಬೇಡುವನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಮಾವ ಕರ್ಣ ಭಿಕ್ಷೆ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರ ಜೂಜಾಡಿ ರಾಜ್ಯಾದಿ ಸಂಪತ್ತುಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ ಅಲ್ಲವೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದುದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿವುದೇ ಓ ಏಡಿ ಪಾಂಡವರಲ್ಲಿ ಕೃಷ್ಣ. ಕ್ಷಾತ್ರ ಧರ್ಮವಿವುದೇ ಆ ಏಡಿ ಪಾಂಡವರಲ್ಲಿ ರೂಢಿಯಳು ಅವರದೆಂದು ಶ್ರೇಷ್ಠರೆನಿಪರೆ. ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ? ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ? ಅರಿತು ನೀ ಎಲ್ಲವ ಅರಿತು ನೀರೆಲ್ಲವ ಭ್ರಾಂತಿ ಮೂಡಿಪೆಯೋ ಮುಕುಂದ. ಭ್ರಾಂತಿ ಮೂಡಿಪೆಯೋ ಮುಕುಂದ. ಕೃಷ್ಣ, ಆ ಪಾಂಡವರಿಗೆ ಭಿಕ್ಷಾರ್ತಿ ಯೋಗ್ಯವಾದ ಜೀವನ, ಧರ್ಮ ವೀರುಗಳಾದ ಅವರ ಕೈಯಲ್ಲಿ ಈ ಪುರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಅಲ್ಲವೇ ದುರ್ಯೋಧನ? ಯುದ್ಧವು ಕ್ಷೇತ್ರ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೊಂದಿಗೂ ಭಯಪಡುವುದಿಲ್ಲ, ಭಯಪಡಲೂ ಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನು ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ತಿಳಿವೆಯೋ? ಅದೇನೆಂದು ಹೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಕೃಷ್ಣ, ಯುಧಿಷ್ಠಿರನನ್ನು ಕಪಟ ದೂತ ಕೆಳೆದೊಂದು ಮರೆತೆಯ? ಸಹೋದರ ಪತ್ನಿಯನ್ನು ರಾಜ ಸಭೆಗೆ ಎಳೆತಂದು ನೀನು ಮಾಡಿದ ಅವ್ಯಾಜ್ಯ ಶಬ್ದಗಳು ಪ್ರಳಯ ಧೂಮಕೇತುವಿನಂತೆ ಹಿಂಬಾಲಿಸುತ್ತಿದೆ. ವಾರಣಾವತದ ಹರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ಶಪ್ರಾಶನ, ಸರ್ಪಬಂಧನ ಎಲ್ಲನೂ ಮರೆತೆಯ? ಭೀಷ್ಮ, ದ್ರೋಣ, ಗುರುಜನರ ಮಾತನ್ನು ನಿರಾಕರಿಸಿದ ನಿನಗೆ, ಅನ್ಯಾಚರಣೆಯಲ್ಲಿ ತೊಡಗಿದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂಬ ಕೆಚ್ಚದೆಯ ವೀರ ಈ ಕೌರವೇಶ್ವರ ಜಾನಕಿ ಚಪ್ಪಾಳ ತಟ್ಟು ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ. ಅಂದೇ ಅಂದೇ ತೊಟ್ಟದ ಕೃಷ್ಣ ಈ ಫಲವನ್ನ ಭೂತ ಪ್ರೇತಗಳ ಅಧಿಕಾರ ನಡೆಯಲು ಆ ಭೂತನಾಥೇಶ್ವರನೇ ಕಾಲ್ ಕೆಳಲು ಸೋದನಕ್ಕೆ ಬಂದು ನಿಂತರೂ ಸರಿಯೇ. ಕಲಿ ವಂಶದಿಂದ ನಿರ್ಮಿತವಾದ ಈ ಹಸ್ತಿನಾವತಿ ರತ್ನ ಸಿಂಹಾಸನವು ಮಣ್ಣಲ್ಲಿ ಹೊಸಡನ್ನು ಕೊಚ್ಚಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ಜ್ಞಾನವನ್ನು ಕೊಡನು.
ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಯಾವ ರಾಜ್ಯವ ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಯಾವ ರಾಜ್ಯವ ಛಲವನ್ನು ಬಿಡದಲೆ ತೊಡುಕಲಿ ದರ್ಪಣಿ ಮಾನವ ಛಲವನ್ನು ಬಿಡದಲೆ ತೊಡುಕಲಿ ದರ್ಪ ಛಲವ ಗಳಿಸಿ ಘನಮುಗದೊಳು ಛಲವ ಗಳಿಸಿ ಘನಮುಗದೊಳು ಛಲವ ಗಳಿಸಿ ಘನಮುಗದಿವರು ಕೊಡುವುದಿಲ್ಲವೋ ರಾಜ್ಯ ಕಡೆಯ ಮಾತಿದ್ದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯ ಮಾನವ ಆ ಪಾಂಡು ನಂದನರು ಜನ್ನಡನ ಯುದ್ಧವ ಆ ಪಾಂಡು ನಂದನರು ಜನ್ನಡನ ಯುದ್ಧವ ಓಡಿ ಗೆಲ್ಲಲಿ ರಾಜ ಧೀರತ್ವದಿ ಯುದ್ಧ ಓಡಿ ಗೆಲ್ಲಲಿ ರಾಜ ಧೀರತ್ವದಿ ಬಲವಾ ಗಳಿಸಿ ಘನಮುಗದೊಳು ಬಲವಾ ಗಳಿಸಿ ಘನಮುಗದೊಳು ಬಲವ ಜಯಿಸಿ ಘನ ಉದದಿನರು ಕೊಡುವುದಿಲ್ಲವೋ ರಾಜ ಕಡೆಯ ಮಾತಿದ್ದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯ ಕೊಡುವುದಿಲ್ಲವೋ ರಾಜ್ಯವ ಹೇಳುವುದಿಲ್ಲವೋ ಛಲ ಈ ದರ್ಪಿದ ವಾಕ್ಯಗಳನ್ನು ನೀನು ಇನ್ನು ಎಷ್ಟು ಹೊತ್ತು ಸಹಿಸುವೆ? ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ಕಾಡು ದೊರೆಯದು ಕಾಡುಗೋಗಲಿ ಕಾಡು ದೊರೆಯದು ಕಾಡುಗೋಗಲಿ ಸೇರಲಾಗದಿ ರಾಜ್ಯಗಳು ಸೇರಲಾಗದಿ ರಾಜ್ಯಗಳು ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ಅಣ್ಣ ಇದು ಕೌರವರ ರಾಜಸಭೆಯಲ್ಲ ಪಾಂಡುನಂದನರ ಮಿತ್ರಕೂಟ ನಮ್ಮ ಅನ್ನವನ್ನೇ ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಅದೇಗೆ ತದೇಕ ಚಿತ್ತದಿಂದ ಕೇಳುತ್ತಿರುವರು ನೋಡು ಅಣ್ಣ ಸಮಯವು ದೊರಕಿದರೆ ಇವರಂತರ ಮಿತ್ರದ ಹಕ್ಕುವುದು ಎದರತಕ್ಕವರಲ್ಲ ನಡೆ ಇಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು ಸರಿಯಾಗಿ ಹೇಳಿದೆ ಸಹೋದರ ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ ನಡ ಹೋಗೋಣ माता मेरे बोलना माता मेरे बोलना प्रीति प्रेम पुत्र ने प्रीति प्रेम पुत्र ने माता मेरे पूजना अमित पांडव रोडने वैरव अमित पांडव रोडने वैरव अम्मम्म ಏನಾಗೈದೇನಾ ಅಮ್ಮಮ್ಮ ಏನಾಗೈದೇನಾ ಕೇಳಿಗ ಸುಯೋಧನ ಕೇಳಿಗ ಸುಯೋಧನ ಏಡಿಗ ದುಶ್ವಾಸನ ಮಾತಾ ಮೇರೆ ಬೋಧನ ಪ್ರೀತಿ ಪ್ರೇಮ ಪುತ್ರನೇ ಮಾತಾ ಮೇರೆ ಬೋಧನ ತುಮರಾ
ವಾಸುದೇವ, ಈ ಮದಂದನನ್ನು ತಡೆಯುವರು ಯಾರೂ ಇಲ್ಲವೇ? ಯಾವನ ಸಮಾಧಾನಗಳನ್ನು ನಿರಾಕರಿಸಿ ದಂಡ ಪರಮೋಪಾಯವೆಂದು ಆಶ್ರಯಿಸುವನು ಅವನು ಜಾಗೃತನಾಗಿ ಸಂಕಟಕ್ಕೀಡಾಗುವುದು. ಹೋಗು ಇದರ ಆ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಕೊರ್ರುದ್ದರೆ, ನೀವೀ ದುರ್ವೃತ್ತರನ್ನು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ಈ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ವಾಸುದೇವ, ಈ ದುರೀನೀತನಾದ ನಾನು ಪುತ್ರನ ವರ್ತನೆಯಿಂದ ನನ್ನ ಶರೀರದಲ್ಲೊಂದು ಜ್ವಾಲೆ ಕಚ್ಚಿ ಹುರಿಯುತ್ತಿರುವುದು. ಆದರೆ ಏನು ಮಾಡಲಿ, ನಾನು ಅಂಧನು, ದುರ್ಬಲನು, ಪರಾಧೀನನು. ಕುಮಾರನಲ್ಲಿ ವಿದುರ, ಹೋಗು, ಕುಮಾರನನ್ನು ಕರೆದುತಾ. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಏಕೆ? ಮಾತೆಯ ಮಾತನ್ನು ಆಲಿಸುವೀರ. ಕುಮಾರ, ಅಮ್ಮ, ನನ್ನ ಮಾತನ್ನು ಕೇಳುತ್ತದ್ದ. ಮಾತೆಯ ಮಾತನ್ನು ಆಲಿಸುವೀರ. ದುರಧೀರನೇ ಧೈರ್ಯದಿ ಬಾಳೆ. ದುರಧೀರನೇ ಧೈರ್ಯದಿ ಬಾಳೆ. ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಕುಮಾರ, ನನ್ನ ಮಾತನ್ನು ಕೇಳುತ್ತಲ್ಲ. ದುರ್ಯೋಧನ, ಪಾಂಡವರೊಡನೆ ದ್ವೇಷವು ತರುವೆ. ಕಂದ, ಕುವರ, ಕೌರವೇಶ್ವರ. ಕಂದ, ಪಾಂಡವರೊಡನೆ ದ್ವೇಷವು ತರವೆ. ಪಾಂಡವರೊಡನೆ ದ್ವೇಷವು ತರವೆ. ರಾಜ್ಯವನೇತ ಧೈರ್ಯದಿ ಬಾಳೆ. ಕುಮಾರ, ರಾಜ್ಯವನೇತ ಧೈರ್ಯದಿ ಬಾಳೆ. ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ತನಯ ಕುವರ, ಕೌರವೇಶ್ವರ. ಕುಮಾರ, ನಾನು ನಿನ್ನ ತಾಯಿ. ಅಗಣ್ಯ ರಥೋಪಹಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆ ರಕ್ತವನ್ನೇ ಬಸಿದು ನಿನ್ನನ್ನು ಸೆಳೆಯಿರುವೆನು. ಕುಮಾರ, ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು.
ಆ ಪಾಂಡವರನ್ನ ವೈರತ್ವವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನಾಳು ಕಂದ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ತಾಯಿ? ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರೂ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ಓ ಸುದೇವ, ಇದೆನ್ನ ಕಡೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಓ ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣವೇ, ಶಸ್ತ್ರಾಸ್ತ್ರಗಳ ಆಸ್ಫಾನದಲ್ಲಿ, ರತಿಕರ ವೀರ ಘೋಷದಲ್ಲಿ. ತಿಳಿದಿರು, ನನಗಿನ್ನು ಸಮಯವಿಲ್ಲ. ದುರ್ಯೋಧನ ಕುಮಾರ, ಸಮಯವಿಲ್ಲ. ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಯಲ್ಲಿ ಸಮಯವೆಲ್ಲಿರುವುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯ? ಎಂದಿಗೂ ಸಾಧ್ಯವಿಲ್ಲ. ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಕುರುಕುಲವೆಲ್ಲವೂ ನಾಶ ಹೊಂದುವುದು. ಈಶ್ವರ ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದೆ ದೇವ, ಎಂತಹ ಕರುಣ ಕಥೆಯನ್ನು ಬರೆದೆ. ಅನರ್ಥವಾಯ್ತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಯತ್ನಿಸುತ್ತಿರುವರು. ಏನು, ನನ್ನನ್ನು ಬಂಧಿಸುವರೆ? ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಲ್ಲವೇ? ಏನು, ದುರ್ಯೋಧನನ ದರ್ಪವು ಎಷ್ಟೊಂದು ಮಿತಿ ಮೀರಿತೆ. ವಾಸುದೇವ, ಸಜ್ಜನರಿಂದ ಪರಿತ್ಯಕ್ತವಾದ, ದೇವರನ್ನೇ ಮರೆತ, ಪಾಪದ ಮಯದಿಂದ ಕೂಡಿದ ಈ ರಾಜ್ಯಸಭೆಯಲ್ಲಿ ಅರಗಳಿಗೆಯೂ ನಿಲ್ಲಬೇಡ ಪ್ರಭು. ಹೊರಟು ಹೋಗು ವಾಸುದೇವ. ಏನು, ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡುವುದೇ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀವೆರಿತಿರು. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯಗಳು ಪ್ರಾರಂಭವಾಗುವು. ಕೋಟಿ ಕೋಟಿ ದುರ್ಯೋಧನರು ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಬೀತಲಾಗಲಿ ಅದೆಂದಿಗೂ ಆಗತಕ್ಕಲ್ಲ ಮಾತಲ್ಲ ತಾಯಿ. ವಾಸುದೇವ, ಭಯಕ್ಕಾಗಿ ಹೇಳಲಿಲ್ಲ. ನನ್ನ ಗುರುವಿನ ಅವಹೇಳನವನ್ನು ನನ್ನ ಸಮ್ಮುಖದಲ್ಲಿ ನಾನು ಹೇಗೆ ಸಹಿಸಲಿ? ಅದು ಈ ಕುಲಾಂಧಕಾರರಾದ ನನ್ನ ಪುತ್ರರ ಕೈಯಿಂದ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು. ಇದು ಕೂಡಲೇ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು. ಹೇಳು ತಾಯಿ, ಈ ದಿನ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಆದರೆ ನಾನು ಯಾವ ಆಶೋತ್ತರ ಮಹೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪದಂಗದಂತೆ ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆ ದುರ್ಯೋಧನನ್ನು ಪ್ರಿಯ ಬಂಧುವೆಂದು ಆಲಂಗಿಸಲು ಬಂದೆನು. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವೈರ್ಯ ವಜ್ರ ಮುಷ್ಟಿಯನ್ನಾಗಿ ಆರ್ಪಟ್ಟಿತ್ತು. ನನ್ನ ಹೃದಯದ ಶಾಂತಿ ಕಪೋತವು ರಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ನಾನು ಪಲಾಯನ ಮಾಡುವೆನು. ಇನ್ನಲ್ಲಿ ಪಲಾಯನ? ಕೃಷ್ಣನ ಬಂಧಿಸಿರಿ. ದುರ್ಯೋಧನ, ಅಣ್ಣ ಬಂಧಿಸಿ. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿಂದ ಸಾಗರವನ್ನು, ಬೀಸಣಿಯಿಂದ ಗಾಳಿಯನ್ನು ಬಂಧಿಸುವೆಯಾ? ವ್ಯರ್ಥ, ಇದು ನಿನ್ನಿಂದ ಆಗುವುದಿಲ್ಲ ದುರ್ಯೋಧನ. ಕೃಷ್ಣ, ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಕೃಷ್ಣನನ್ನು ಬಂಧಿಸಿರಿ. ಕತಿ ಬೇಡೈಸು ಯೋಧನನೆ ತೋರಿಗ ಕಾತಿಯೊಳು ಕತಿ ಬೇಡೈಸು ಯೋಧನನೆ ತೋರಿಗ ಕಾತಿಯೊಳು ಅದಕ್ಕಿಂತ ಒದರುವೆ, ಅದೇ ಮಾತ ಮಗಳುವೆ. ಅದಕ್ಕಿಂತ ಒದರುವೆ, ಅದೇ ಮಾತ ಮಗಳುವೆ. ಹೊರಹೀನ ಕುಲವ ಮರದಯ್ಯ ಹೊರಗಳು ಅಡಿಯನ ಬಿಡುವನೆ.
ಮಧವನಡಗಿಪ ಕದನದೊಳು ನಿನ್ನ ಮಧವನಡಗಿಪ ಚದುರರೊಳು ಗೊರುಳೇ ಚದುರಳೊಳು ಮರುಳೇ ಮಂದಮತಿಯಂತೆ ಮುನ್ನ ನರಿಯದೆ ಮಂದಮತಿಯಂತೆ ಮುನ್ನ ನರಿಯದೆ ದಂದುಗವ ಪಡುವೆ ದಂದುಗವ ಪಡುವೆ ಚೇತರು ನಾ ಸಹಿಸೆ ನಿನ್ನ ಮೋಹ ಚೇತರು ನಾ ಸಹಿಸೆ ನಿನ್ನ ಮೋಹ ಸೈರಿಸಬಲ್ಲವರಾರೋ ಸೈರಿಸಬಲ್ಲವರಾರೋ ಪರಮ ಪುರುಷನೆನ್ನುವ ಬಿರುದನು ಹೊರವಿಯ ಹೊರಗೆ ಕರುಗನು ಪರಮ ಪುರುಷನೆನ್ನುವ ಬಿರುದನು ಹೊರವಿಯ ಹೊರಗೆ ಕೆಡುಕನು ಕತಿ ಬೇಡೈ ತೋರಿಗ ಸೈರಣೆ 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 ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಕೃಷ್ಣನ ಬಂದಿರಿ ಕಟ್ಟಿರಿ ಈಗ ನನ್ನನ್ನು. ಪರಮಾತ್ಮ ಕರ್ಣ ಪರಮಾತ್ಮ ಪಾವನ ಪಾಮರಾನೋರು ಕೃಪಯ ತಾರಿದೆ ಸ್ವಾಮಿ ಪಾಮರಾನೋರು ಕೃಪಯ ತಾರಿದೆ ಸ್ವಾಮಿ ಪರಮಾತ್ಮ
ಬಳಲಿದೆ ಸ್ವಾಮಿ ತರಳನ ಆಧರಿಸಲು ಕುಲಗೋತ್ರವೇ ಮನುಜನ ಪಾಲಿಸಿದೆ. ಮನುಜನ ಪಾಲಿಸಿದೆ ದೇವ ದೇವನೇ ಭಕ್ತ ಪಾಂಡವನೇ ಸ್ವಾಮಿ. ದೇವ ದೇವನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಮಹಾಮಹಿಮನಾದ ಈ ಕುಲಹೀನನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ ನೀನು ಕುಲಹೀನ ನಿಂತಾಗುವೆ. ಪರಮಾತ್ಮ ನಾನೆಂತಿದ್ದರೂ ಓರ್ವ ಸೂತ ಕುಲದವನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಕುಲಹೀನನಲ್ಲ, ನೀನು ನನ್ನ ಪ್ರಿಯ ಬಂಧು. ಕುಂತಿದೇವಿಯು ನಿನ್ನ ಹೆತ್ತ ತಾಯಿಯು, ಭಗವಾನ್ ಸೂರ್ಯದೇವನು ನಿನ್ನ ಜನಕನು, ಲೋಕೈಕ ವೀರರಾದ ಆ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ ಏನೆಂಬುದಾಗಿ ಹೇಳುತ್ತಿರುವೆ? ಏನು ನಾನು ನಿನ್ನ ಪ್ರಿಯ ಬಂಧುವೆ? ಹೌದು ಕರ್ಣ. ಆ ಭಗವಾನ್ ಭಾಸ್ಕರನು ನನ್ನ ಜನಕನೇ. ಹೌದು ಕರ್ಣ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಕೃಷ್ಣ, ಹೇಳು ಕರ್ಣ. ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ಈಗ ತಿಳಿಯಿತು. ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಪಾಂಡವರ ತಲೆ ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ಪರಮಾತ್ಮ ನೀನು ಕುಲಹೀನನಲ್ಲ. ಕುಲಹೀನನಲ್ಲ ಕೇಳೆನ್ನ ಮಾತ. ಕುಲಹೀನನಲ್ಲ ಕೇಳೆನ್ನ ಮಾತ. ರವಿಹಂಸದಲವತರಿಸಿದ ಸುಕುಮಾರ ಬಾ, ಧುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕರುಣದೋಳ್ ಕರ್ಣ. ಧರೆಯ ಬೆಳಗುವ ರವಿಯ ಕರುಣದೋ ಮಹಾ ಮಹಿಮನೆಂದರನಿಗೆ ಮೆರವರವಿಸುತ್ತ ಸುಕುಮಾರ ಬಾ, ಪುರಧೀರ ಸುಕುಮಾರ ಬಾ. ಕಳವಳ ಪಡುವೆ ತಳಬಳ ಪಡಿಸುವೆ ಮನದ ಚಿಂತೆ ತೊರೆ. ಕರ್ಣ,
ಒಳಬೇತಕ್ಕೆ ಮನದ ಚಿಂತೆ ತೋರೆ ಹವಿತ ಭುವನದೋ ಕೀರ್ತಿಯ ಗಳಿಸುವೆ ಘನತರವೆನಿಸಿಹ ವೇದಿನಿಯೊಳು ನೀ ಘನತರವೆನಿಸಿಹ ವೇದಿನಿಯೊಳು ನೀ ಮಹಾ ಮಹಿಮನೆ ಎನಿಸಿ ಮೆರವರವಿಸು ಮನೆ ಸುಕುಮಾರ ಬಾ ಪುರಧೀರ ಸುಕುಮಾರ ಬಾ ಸುಕುಮಾರ ಕರ್ಣ ಕರ್ಣ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶಿಸಿದರು. ಆ 5 ಮಂತ್ರಗಳಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಆದರೆ ನಿನ್ನ ತಾಯಿಯಾದ ಕುಂತಿದೇವಿಯು ಲೋಕಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅಂದಿನಿಂದ ನೀನು ಇಲ್ಲಿಯವರೆಗೂ ಸೂತರ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಳಿಕನಾಗಿರುವೆ. ನೀನು ಕುಲಹೀನನಲ್ಲ ಕರ್ಣ. ಪರಮಾತ್ಮ, ಕರ್ಣ, ನೀನು ಹೇಳುತ್ತಿರೋ ಮಾತು ಸತ್ಯವೇ ದೇವ? ನೋಡು ಕರ್ಣ, ನೀನು ಪೂಜಿಸುತ್ತಿರುವ ಆ ಭಗವಾನ್ ಸೂರ್ಯದೇವ ನಾನೆಗೂ ನಾನು ಹೇಳುತ್ತಿರುವ ಮಾತು ಸತ್ಯ ಸತ್ಯ ಸತ್ಯ. ಹೋ ನನ್ನ ಭಾಗ್ಯದ ದುರ್ದೈವವೇ, ನನ್ನನ್ನು ಎಷ್ಟೊಂದು ಪರಿಪರಿಯಾಗಿ ಕಾಡುತ್ತಿರುವೆ, ಎಷ್ಟೊಂದು ಪರಿಪರಿಯಾಗಿ ಕಾಡುತ್ತಿರುವೆ. ದೇವಾ ಶೋಧನೆಗೆ ಪಾಪಿಯಾಗಿ ಪರಿತಾಪ ಕೀಳಾದ ದೇವಾ ಶೋಧನೆಗೆ ಇದು ಶಾಪ. ಬಹುದಿನ ಬಂಧುಗಳಾರಂದು ಬಹುದಿನ ಬಂಧುಗಳಾರಂದು ಇಂದು ವದನ ಅಪನ
ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಗೆ ಶಾಪ ಆಗಿ ಪರಿತಾಪ ಕೀಳಾದ ದೇವಾ ಶೋಧನೆಗೆ ಶಾಪ ವಿಧಿ ಶಾಪ. ಪರಮಾತ್ಮ, ಕರ್ಣ, ಆ ಪಾಂಡವರೊಡನೆ ನಾನು ಯುದ್ಧವನ್ನು ಮಾಡಿದ್ದೆ, ಆದರೆ ನನಗೆ ರವರವ ನರಕವು ಪ್ರಾಪ್ತಿಯಾಗುವುದಿಲ್ಲವೇ ದೇವ? ಮತ್ತೊಂದೆಡೆ ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ದ್ರೋಹ ಮಾಡಿದಂತಾಗುವುದಿಲ್ಲವೇ ದೇವ? ಪರಮಾತ್ಮ, ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತರಾಗಿರುವ ನನಗೆ ಈ ಉಭಯ ಸಂಕಟವನ್ನು ತಂದೊಡ್ಡಬೇಡ ಪರಮಾತ್ಮ, ತಂದೊಡ್ಡಬೇಡ. ಸ್ಥಿರನಾಗು ಕರ್ಣ. ಪರಮಾತ್ಮ, ಕರ್ಣ, ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ನೀಚ ಎಂಬುದಾಗಿ ಹೀಯಾಳಿಸುತ್ತಿರುವರಲ್ಲ, ನಾನು ಇಂತಹವನೆಂಬ ವಿಚಾರವು ಅವರಿಗೆ ತಿಳಿಯದೇ ವಾಸುದೇವ? ತಿಳಿಯದು ಕರ್ಣ. ಕರ್ಣ, ದೇವ, ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ನಾನು ಉದ್ಧಾರ ಮಾಡಿರುವನು. ಈಗ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ಎಂಬುದನ್ನು ನೀನೇ ನಿರ್ಧರಿಸು. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರುತ್ತೇನೆ ಕರ್ಣ. ಹೋಗಿ ಬಾ ಪರಮಾತ್ಮ, ಹೋಗಿ ಬಾ. ಹಾ ಕರ್ಣ, ದೇವ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಬಲು ಆತುರದಿಂದ ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆ ಮನಸ್ಸನ್ನು ನೀನು ನೋಯಿಸಬೇಡ ಕರ್ಣ, ಏಕೆಂದರೆ ಜೀವನದಲ್ಲಿ ನೊಂದು ಬೆಂದಿರುವ ಜೀವವದು. ಆದ್ದರಿಂದ ಆಕೆಯ ಮನಸ್ಸನ್ನು ನೀನು ನೋಯಿಸಬೇಡ ಕರ್ಣ, ನಾನಿನ್ನು ಬರುತ್ತೇನೆ ಕರ್ಣ. ಹೋಗಿ ಬಾ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯಲಾರ. ಹಾಗಾದರೆ ನಾನು ಪ್ರಥಮ ಪಾಂಡವನೇ, ಭಗವಾನ್ ಭಾಸ್ಕರನು ನನ್ನ ಜನಕನೇ, ಧರ್ಮಸಂಧನಾದ ಧರ್ಮರಾಜನು ನನ್ನ ಹೃದಯನೇ, ರುದ್ರಾಂಶ ಸಂಭೂತನಾದ ಜಗಜ್ಜಟ್ಟಿ ಭೀಮಸೇನು ನನ್ನ ಸಹೋದರನೇ, ಪಾಂಡುರಾಜ ಕುಂತಿದೇವಿಯರು ನನ್ನ ಜನಕನೇ, ತೇಜಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರೇ, ಸುರಲೋಕಕ್ಕೆ ಸೋಪಾನವನ್ನು ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಕಾಣದ ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿ ದಿಗಂತ ಜ್ಯೋತಿಯಾಗಿ ಆ ಅರ್ಜುನನು ನನ್ನ ಸಹೋದರನೇ. ಹೇ ಅರ್ಜುನ, ಏ ಪಾರ್ಥ, ನಿನ್ನನ್ನು ಕೊಲ್ಲುವುದಾಗಿ ಶಪಥವನ್ನು ಮಾಡಿರುವನಲ್ಲೋ. ಈ ಕುರುಕ್ಷೇತ್ರದ ರಕ್ತದ ಮಡುವಿನಲ್ಲಿ ನಿನ್ನ ಶಿರಸ್ಸು ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಇದುವರೆಗೂ ನನ್ನ ಬಂಧು ಬಾಂಧವರು ಯಾರೆಂದು ತಿಳಿಯದೆ ಸಂಕಟ ಪಡುತ್ತಿದ್ದ ನಾನು, ಈಗ ಇವರೇ ನನ್ನ ತಮ್ಮಂದಿರೆಂದು ತಿಳಿದ ಮೇಲೆ ಎಂತಹ ಸಂಕಟ! ನಾನೀಗ ಏನು ಮಾಡಲಿ? ನನ್ನ ತಮ್ಮಂದಿರನ್ನು ಹೇಗೆ ಕೊಲ್ಲಲಿ? ಇದು ನಿಜವೇ ಶಕುನಿ? ನಾನಿದನ್ನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಈ ಕರ್ಣನ ಉದಾರ ಹೃದಯವನ್ನರಿತಹ ಕೌರವರು ನಿನ್ನೀ ವಿಚಾರದಲ್ಲಿ ನಿರ್ಭಯವಾಗಿ ನಡೆದುಕೊಳ್ಳುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನು ಇದೆಲ್ಲವನ್ನು ಕೇಳಿದರೂ ಕೇಳದವನಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟೊಂದು ದುಃಖ ಗೊತ್ತೇ. ಏನು ಸ್ನೇಹದಲ್ಲಿ ವಂಚನೆ? ಶಕುನಿ, ನನ್ನ ರಕ್ತವು ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯುತ್ತೆಂಬುದನ್ನು ಮರೆಮಾಚದೆ ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಹಾರ್ಪಡಿಸುತ್ತ ಬುದ್ಧಿ ಓದುವನಾಗಿ ಕ್ರೋಧದಿಂದ
ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷಪಾತಿಗಳೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧವಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿಯೇ ತಿಳಿಸಿದನು. ಎಲ್ಲವೂ ನಿಶ್ಚಿತವಾದಂತೆಯೇ. ಆದರೆ ಆಗ ಭೀಷ್ಮನು ಗುರುಪಿತಾಮನು ಏನು ಹೇಳಿದರು ಶಕುನಿ? ಆತನು ಅಸೂಯೆಯಿಂದ ಆ ರೀತಿ ಹೇಳಿರಲಾರ. ಆದರಾತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ಶಕುನಿ, ನಾನು ಎಂದೂ ಸೇನಾಧಿಪತ್ಯಕ್ಕೆ ಆಸೆಪಟ್ಟವನಲ್ಲ. ಆದರೆ ದುರ್ಯೋಧನಿಗೆ ನನ್ನ ಮೇಲಿದ್ದ ಈ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ನೀನು ಕೃಷ್ಣನೊಡನೆ ರಥವನ್ನೇರಿ ಹೋದೆಯಷ್ಟೇ. ಈ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದನು. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನೆಲ್ಲಿ ವಶವಾದಿಯೋ ಎಂದು ಆ ದುರ್ಯೋಧನನ ಸಂದೇಹ. ಕುರುಕುಲದ ಅರಸನಿಗೆ ಈ ಕರ್ಣನ ಸ್ವಾಮಿನಿಷ್ಠೆ ತಿಳಿದಿಲ್ಲವೇ? ತಿಳಿದಿರುವರು. ಆದರೆ ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣ ಭೀಷ್ಮ. ಯಾರಾದರೂ ಆಗಿರಲಿ, ಆದರೆ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರು ಶಕುನಿ? ಆ ದುರ್ವಾರ್ತೆಗಳನ್ನು ನಾನು ನುಡಿಯಲಾರೆ. ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ನಿಷ್ಠೆಯಲ್ಲಿರುವುದು ಎಂದು ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೇಕೆ? ವಿಧಾತನು ಮಾನವ ಜಾತಿಯ ಎಲ್ಲ ಸದ್ಗುಣಗಳನ್ನು ಕೇವಲ ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟರು. ಈ ಅಪಮಾನವನ್ನು ಎಷ್ಟು ದಿನ ಸಹಿಸಲಿ ಶಕುನಿ? ಎಷ್ಟು ದಿನ ಸಹಿಸಲಿ ಶಕುನಿ? ಸಹಿಸಲಿ ಅಪಮಾನ, ಓ ಶಕುನಿ ಸಹಿಸಲಿ ಅಪಮಾನ. ಶಕುನಿ ಶಕುನಿ ಸಭೆಯಲ್ಲಿ ಭೀಷ್ಮರು ಜರಿದ ಪ್ರಮಾಣಕ್ಕೆ ಸಭೆಯಲ್ಲಿ ಭೀಷ್ಮರು ಜರಿದ ಪ್ರಮಾಣಕ್ಕೆ ದುರ್ಯೋಧನನು ಸಮ್ಮತಿಸಿದನೇಕೆ? ಭವಸಾಗರವೋ ನವಭೀಕರವೋ ಭವಸಾಗರವೋ ನವಭೀಕರವೋ ಹರಿಯನು ದೇವಾ ಹರಿಯನು ದೇವಾ ಶಕುನಿ ಸಹಿಸೆ ಅಪಮಾನ, ಓ ಶಕುನಿ ಸಹಿಸೆ ಅಪಮಾನ. ಚಿಕ್ಕಂದಿನಲ್ಲಿ ಹುಡುಗರು ಸೂತ ಕುಲದವನೆಂದು ನನ್ನ ಜೊತೆ ಆಟವಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ಒಂದು ದೊಡ್ಡ ಅಪರಾಧವೆಂದು ತಿಳಿದಿದ್ದರು. ಆಗ ನಾನು ಕಣ್ಣೀರಿಡುತ್ತಾ ಆ ಜಗದ್ರಕ್ಷಕನಲ್ಲಿ ಈ ನನ್ನ ವೇದನೆಯನ್ನು ಹೇಳಿಕೊಡುತ್ತಿದ್ದೆ. ಹೇ ಪರಮೇಶ್ವರ, ನನ್ನ ಯಾವ ಜನ್ಮದ ಪಾಪಕ್ಕಾಗಿ ನನ್ನನ್ನು ಈ ಸೂತ ಕುಲಕ್ಕೆ ತಿಳಿದೆ ಎಂದು. ಆ ದಿನಗಳು ಕಳೆದವು, ಅರಿವು ಮೂಡಿತು. ಈ ಜನ್ಮವು ಕೇವಲ ಆಕಸ್ಮಿಕ ಘಟನೆ, ಗುಣವೊಂದೇ ಮಾನವನ ಸರ್ವಸ್ವವೆಂದು ತಿಳಿದನು.
ನನ್ನ ಮಾನಾಪಮಾನಗಳು ಗುಣವನ್ನು ಆಧರಿಸಿವೆ ಹೊರತು ಕುಲವನ್ನಲ್ಲ ಎಂಬುದಾಗಿ ತಿಳಿದನು. ನನ್ನ ಆತ್ಮ ಬಲ ಮತ್ತು ದೈವ ಶಕ್ತಿಯಿಂದ ಇಂದು ಈ ಸಾಮ್ರಾಜ್ಯದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿರುವೆನು. ಶಕುನಿ, ನಾನೀಗ ಅಂಗರಾಜ್ಯದ ಅರಸು, ಈ ಕುರುಕುಲ ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಈ ಜನ್ಮದ ದುಷ್ಟಬುದ್ಧಿಯು ನನ್ನನ್ನು ಬೆಂಬೆಳೆದ ಕಾಡುತ್ತಿರುವುದು. ಶಕುನಿ, ಈ ಪ್ರತಿಷ್ಠಾಪರರಾದ ಆರ್ಯರು ಸ್ವಕಲ್ಪದ ಮರ್ಯಾದೆಯನ್ನು ಹರಿದು ಓಡದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ. ಶಕುನಿ, ನಿಸ್ತಾರ. ಸ್ಥಿರನಾಗು ಕರ್ಣ. ಹಾ ದುರ್ಯೋಧನು ನಿನ್ನ ಅವ್ಯಾಜ ಸ್ನೇಹವನ್ನು ನಿರಾಕರಿಸುವುದರ ಪ್ರತೀಕಾರವು ಈಗ ನಿನ್ನ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಆ ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಏಡಿಯಂತೆ ಕೈಕಟ್ಟಿ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು. ಶಕುನಿ, ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಸ್ವಪಕ್ಷದವರಿಂದಲೇ ಅಪಮಾನಿಸುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣಶಲ್ಯಾದಿಗಳು ನಿನಗೆ ಹೆಚ್ಚಿನ ಅಪಮಾನ ಮಾಡಲು ನಿರ್ಧರಿಸಿದಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನೂ ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವವನ್ನು ವಹಿಸುವನು. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧವನ್ನು ಮಾಡಲಿ? ಶಕುನಿ, ಆ ಭೀಷ್ಮರು ಪರಾಜಿತರಾಗುವ ತನಕ ಇದೋ ನಾನು ಈ ವಸ್ತ್ರಧಾರಣೆಯನ್ನು ಮಾಡಬೇಕು. ಇದೇ ನನ್ನ ಶಪಥ, ಇದೇ ನನ್ನ ಶಪಥ.